ಹಾಯ್ ಗಾಯ್ಸ್, ನಮಸ್ಕಾರ. ನನ್ನ ಬ್ಲಾಗಲ್ಲಿ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ರಿವೀಲ್ ಮಾಡ್ತೀನಿ. ಇವನು ನನ್ನ ಬೆಸ್ಟ್ ಫ್ರೆಂಡ್ ಶ್ರೇಯಸ್ ಅಂತ. ಇವಂದು ನಂದು ಸತತ ಒಂದು 15 ವರ್ಷದ ಫ್ರೆಂಡ್ಶಿಪ್ಪು. 15 ವರ್ಷ ಆಯ್ತಾ ಮಚ್ಚ? 15 ವರ್ಷದ ಫ್ರೆಂಡ್ಶಿಪ್ಪು. ಈ 15 ವರ್ಷದಲ್ಲಿ ನಾವು ತುಂಬ ಸಲ ಹೊಡೆದಾಡ್ಕೊಂಡಿವಿ, ಕಿತ್ತಾಡ್ಕೊಂಡಿವಿ, ಜಗಳ ಆಡ್ಕೊಂಡಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಟ್ ನಮ್ಮ ಲೈಫಲ್ಲಿ ತುಂಬ ಜನ ನಮಗೆ ತುಂಬ ಇಂಪಾರ್ಟೆಂಟು. ಇವರಿಲ್ಲದೆ ನಾವು ಬದುಕೋಕ್ಕೆ ಆಗಲ್ಲ, ಇವರಿಲ್ಲದೆ ನಾವು ಸತ್ತೋಯ್ತೀವಿ ಅನ್ನೋರೆಲ್ಲ ನಮ್ಮ ತಲೆಯಿಂದನೇ ಸತ್ತೋಗವ್ರೆ. ಬಟ್ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಇಲ್ಲಿವರೆಗೂ ಹಾಗೇ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ತುಂಬ ಜನ ಹೇಳ್ತಾರೆ, ಏನು ನೀವು ಇನ್ನೂ ಇದ್ದೀರಾ, ಇನ್ನೂ ಟಚ್ಚಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಬಟ್ ಒಂದು ಒಳ್ಳೆ ಸ್ನೇಹ ಇರಬೇಕು ಅಂದರೆ ನಿಸ್ವಾರ್ಥವಾಗಿರಬೇಕು. ಯಾವಾಗಲೂ ಅದು ಸ್ಥಿರವಾಗಿ ಉಳ್ಕೋಬೇಕಂದ್ರೆ ಅದು ನಿಸ್ವಾರ್ಥವಾಗಿರಬೇಕು. ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ಹೇಳೋದೊಂದೇ, ನೀವು ಯಾರನ್ನೇ ಫ್ರೆಂಡ್ಶಿಪ್ ಮಾಡಿ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಅವನು ಈ ಕೆಲಸಕ್ಕೆ ಪ್ರಯೋಜನಕ್ಕೆ ಬರ್ತಾನೆ, ಆ ಕೆಲಸಕ್ಕೆ ಪ್ರಯೋಜನಕ್ಕೆ ಬರ್ತಾನೆ, ಈ ಥರ ದುರಾಲೋಚನೆ ಇಟ್ಕೊಂಡು ಫ್ರೆಂಡ್ಶಿಪ್ ಮಾಡಬೇಡಿ. ಯಾಕಂದರೆ ಅದು ಇಟ್ಕೊಂಡ್ರೂ ಕೂಡ ಅದು ಜಾಸ್ತಿ ಜನ ಬರೋಲ್ಲ. ಯಾವುದೇ ಆಲೋಚನೆ ಇಲ್ಲದೇ ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಂಥ ಸ್ನೇಹಿತರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿ. ಅದು ಯಾವಾಗಲೂ ಅಲ್ಲ, ಅವ್ರು ಸತ್ತೋದ್ರೂ ಕೂಡ ಫ್ರೆಂಡ್ಶಿಪ್ ಉಳ್ಕೊಳ್ಳುತ್ತೆ. ಸೊ ಬನ್ನಿ, ನನ್ನ ಫ್ರೆಂಡ್ ಏನೋ ಹೇಳ್ತಾನೆ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಕೇಳೋಣ. ಹಾಯ್ ಮಚ್ಚ. ಹಾಯ್. ಊಟ ಆಯ್ತಾ? ನನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀಯಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳಂದ್ರೆ ಫ್ರೆಂಡ್ಶಿಪ್ ಎಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇವನು MS ಧೋನಿಯ ಬಿಗ್ಗೆಸ್ಟ್ ಫ್ಯಾನು. ಬೆಳಿಗ್ಗೆ ಎದ್ದ ತಕ್ಷಣ ಇವನು ದೇವ್ರ ಮುಖ ನೋಡ್ತಾನೆ ಇಲ್ವೋ, ಬಟ್ MS ಧೋನಿ ಅವ್ರನ್ನ ತುಂಬ ದೇವ್ರ ಥರ ನೋಡ್ತಾನೆ. ಅದು ಹೇಳೋಕ್ಕಾಗಲ್ಲ. ಈಗ ನೋಡಿ, ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ಅವನಿಗೆ MS ಧೋನಿ ಕಂಡ್ರೆ ತುಂಬ ಇಷ್ಟ. कौन है ये लोग? कहाँ से आते हैं? ಬಟ್ ನಮ್ಮಿಬ್ಬರಲ್ಲೂ ಜಾಸ್ತಿ ಜಗಳ ಬರೋದು, ಆಲ್ಮೋಸ್ಟ್ ನಾವು ಕಿತ್ತಾಡೋದು ಈ IPL ಟೈಮ್ಗೆ. ಬಟ್ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಿಸ್ತೀವಿ. ಅದಾದ್ಮೇಲೆ ಅದು ಬಿಟ್ಬಿಡ್ತೀವಿ. ನಿಜ ಇದು ಬರೀ ಹೇಳ್ಕೊಳಕ್ಕಷ್ಟಲ್ಲ, ಸೀರಿಯಸ್ ಆಗಿ ಜಗಳ ಆಡ್ಬಿಡ್ತೀವಿ ನಾವು. ಒಂದ್ಸತಿ ಅವನು ಸಹಿಸ್ಕೊಳ್ಳಲ್ಲ, ಅವರ ಹೀರೋ ಬಗ್ಗೆ ಬೈದಾಗ ಅವ್ನು ಸಹಿಸ್ಕೊಳ್ಳಲ್ಲ, ನಮ್ಮ ಹೀರೋ ಬೈದಾಗ ನಾನು ಸಹಿಸ್ಕೊಳ್ಳಲ್ಲ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಚೆನ್ನಾಗಿ ಹೇಳಿದ್ರಿ. ಮತ್ತೆ ನನಗೆ ಇವನು ಒಬ್ಬ ಅಲ್ಲ, ಇಬ್ಬರು MS ಧೋನಿ ಫ್ಯಾನ್ಸು. ನಾನು MS ಧೋನಿ ಫ್ಯಾನೇ. ಬಟ್ ಟೀಮ್ ಅಂತ ಬಂದಾಗ ನಾವು ಕೊಹ್ಲಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ. ಸೊ ಹಾಗಾಗಿ ನಾವಿಬ್ಬರು ಜಾಸ್ತಿ ಕಿತ್ತಾಡೋ ವಿಚಾರ ಅಂದರೆ ಈ IPL ಟೈಮಲ್ಲಿ ಇವರಿಬ್ಬರ ಮಧ್ಯೆ ನಾವು ಜಾಸ್ತಿ ಕಿತ್ತಾಡೋದು. तू समझा? हाँ. नहीं, तू समझा नहीं. ಎನಿವೇಸ್, ಥ್ಯಾಂಕ್ ಯು, ಬಾಯ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ